ಶಕ್ತಿಶಾಲಿ ದೇಶ ಅಂದರೆ ನಮ್ಮ ಭಾರತ. ಆದರೂ ಪಾಪಿ ಪಾಕಿಸ್ತಾನ ನಮ್ಮ ಭಾರತದ ವಿರುದ್ಧ ಉಗ್ರರನ್ನ ಬಿಟ್ಟು ಯುದ್ಧ ನಡೆಸುತ್ತಲೇ ಬಂದಿದೆ. ಪಾಪಿ ಪಾಕಿಸ್ತಾನದ ಈ ವರ್ತನೆ ಬಗ್ಗೆ ನಮ್ಮ ಭಾರತ ಕೂಡ ವಾರ್ನಿಂಗ್ ಕೊಡುತ್ತಲೇ ಬಂದಿದೆ. ಆದರೂ ಭಾರತದ ವಿರುದ್ಧ ಪಾಪಿಗಳು ಅಟ್ಟಹಾಸ ಮುಂದುವರೆದಿರುವ ಸಮಯದಲ್ಲೇ ಭಾರತೀಯ ಸೇನೆ ಯುದ್ಧ ಶುರು ಮಾಡಿದೆ. ಅಮೆರಿಕ, ಚೀನಾ, ರಷ್ಯಾ ರೀತಿಯ ದೇಶಗಳ ಸಾಲಿನಲ್ಲಿ ಭಾರತೀಯ ಸೇನೆ ಕೂಡ ಇದ್ದು, ನಮ್ಮ ಭಾರತೀಯ ಸೇನೆ ಸಾಕಷ್ಟು ಶಕ್ತಿಶಾಲಿಯಾಗಿದೆ. ಹೀಗಿದ್ದಾಗ ಶತ್ರುಗಳನ್ನು ಕ್ಷಣ ಮಾತ್ರದಲ್ಲಿ ಉಡಾಯಿಸುವ ಶಕ್ತಿ ಕೂಡ ನಮ್ಮ ಭಾರತೀಯ ಸೇನೆಗೆ ಇದೆ. ಈಗಾಗಲೇ ಪಾಕಿಸ್ತಾನಕ್ಕೆ 4 ಬಾರಿ ನಮ್ಮ ಭಾರತ ತಾಕತ್ತೇನು ಅನ್ನೋದನ್ನು ತೋರಿಸಿದೆ. ಇಷ್ಟಾದರೂ ಪಾಕಿಸ್ತಾನ ಮಾತ್ರ ಬದಲಾಗಲೇ ಇಲ್ಲ. ಉಗ್ರರ ಮೂಲಕ ಭಾರತಕ್ಕೆ ತೊಂದರೆ ಕೊಡುತ್ತಲೇ ಇರುವ ಉಗ್ರಗಾಮಿಗಳಿಗೆ ಇದೀಗ ತಕ್ಕ ಶಾಸ್ತಿ ಶುರುವಾಗಿದೆ. ಪಾಕಿಸ್ತಾನದ ಪಾಪಿಗಳು ಸದ್ದಿಲ್ಲದ ರೀತಿಯಲ್ಲಿ ನಮ್ಮ ಭಾರತಕ್ಕೆ ಲಗ್ಗೆ ಇಟ್ಟು 26 ಜನ ಭಾರತೀಯರನ್ನ ಕೊಲೆ ಮಾಡಿದ ಉಗ್ರರ ಬುಡಕ್ಕೆ ಬೆಂಕಿ ಹಚ್ಚಿದೆ. ಹೀಗಾಗಿ ಭಾರತವು ಪಾಪಿ ಪಾಕಿಸ್ತಾನದ ಮೇಲೆ ಯುದ್ಧ ಶುರು ಮಾಡಿದ ಜಾಗತಿಕ ಮಟ್ಟದಲ್ಲಿ ತನ್ನ ಶಕ್ತಿ ಏನು ಅನ್ನೋದನ್ನ ಶತ್ರುಗಳಿಗೆ ತೋರಿಸಲು ಇದೀಗ ಭಾರತೀಯ ಸೇನೆ ಮುಂದೆ ನುಗ್ಗಿದ್ದು, ಭಾರತೀಯ ಸೇನೆಯ ಯುದ್ಧ ಕಂಡು ಪಾಕಿಸ್ತಾನದ ಉಗ್ರರ ಎದೆಯಲ್ಲಿ ನಡುಕ ಶುರುವಾಗಿದೆ. ಭಾರತವು ಒಂದು ಬಾರಿ ಯುದ್ಧಕ್ಕೆ ನಿಂತರೆ ಸಾಕು, ಎಲ್ಲ ದೇಶವು ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. 26 ಜನ ಭಾರತೀಯರನ್ನ ಗುಂಡು ಹಾರಿಸಿ ಕೊಲೆ ಮಾಡಿದ ಉಗ್ರರ ಮನೆಗಳನ್ನು ಹುಡುಕಿ ಬೆಂಕಿ ಹಚ್ಚಲಾಗುತ್ತಿದೆ. ಅದೇ ರೀತಿ ಇದೀಗ ಕಾಶ್ಮೀರದಲ್ಲಿ ಇರುವ ಉಗ್ರರ 2 ಮನೆಗೆ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಲಾಗಿದೆ. ಅದರಲ್ಲೂ ಪಾಪಿ ಪಾಕಿಸ್ತಾನದ ಜೊತೆಗೆ ಸೇರಿ ಈ ರೀತಿ ದಾಳಿ ನಡೆಸಿರುವ ಉಗ್ರರನ್ನ ಹುಡುಕಲಾಗುತ್ತಿದೆ. ಕಾಶ್ಮೀರದಲ್ಲಿ ಇರುವ ಉಗ್ರರ ಮನೆ ಮೇಲೆ ನಮ್ಮ ಭಾರತವು ಅಟ್ಟಹಾಸವನ್ನ ಮೆರೆದಿದ್ದು, ಭಯೋತ್ಪಾದಕರಿಗೆ ಈ ಮೂಲಕ ಖಡಕ್ ವಾರ್ನಿಂಗ್ ಕೂಡ ನೀಡಲಾಗಿದೆ. ಈ ಮೂಲಕ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧಕ್ಕೆ ರಣಕಹಳೆ ಮೊಳಗಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು 26 ಅಮಾಯಕರನ್ನ ಕೊಂದ ನಂತರ ಭಾರತ ಪಾಕಿಸ್ತಾನ ಸಂಬಂಧ ಮತ್ತಷ್ಟು ಹದಗೆಟ್ಟಿದೆ. ಗಡಿಯಾಚೆಗಿನ ಭಯೋತ್ಪಾದನೆಗೆ ಪ್ರೋತ್ಸಾಹಿಸುತ್ತಿರುವ ಪಾಕಿಸ್ತಾನಕ್ಕೆ ಭಾರತ ತಿರುಗೇಟು ನೀಡುವುದರ ಮೂಲಕ ಸಿಂಧೂ ಜಲ ಒಪ್ಪಂದ ರದ್ದು, ವೀಸಾ ರದ್ದು ಸೇರಿದಂತೆ ಹಲವು ಕ್ರಮಗಳನ್ನು ಭಾರತ ಕೈಗೊಂಡಿದೆ. ಇದರಿಂದ ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಯುದ್ಧದ ಸನ್ನಿವೇಶ ಉದ್ಭವಿಸಿದೆ. ಈಗಾಗಲೇ 2 ದೇಶಗಳ ನಡುವೆ 4 ಯುದ್ಧಗಳು ನಡೆದಿವೆ ಮತ್ತು ಪ್ರಸ್ತುತ ಪರಿಸ್ಥಿತಿಯನ್ನು ಗಮನಿಸಿದರೆ 5ನೇ ಯುದ್ಧ ಬಹುತೇಕ ಖಚಿತ ಎಂದು ಹೇಳಲಾಗುತ್ತಿದೆ. ಯುದ್ಧದ ಪ್ರಸ್ತಾಪ ಬಂದಾಗ ಯಾವ ದೇಶ ಬಲಿಷ್ಠ ಎಂಬ ಪ್ರಶ್ನೆಯೂ ಎದುರಾಗುತ್ತದೆ. ಆದ್ದರಿಂದ ಈ ವಿಡಿಯೋದಲ್ಲಿ 2 ದೇಶಗಳ ಶಕ್ತಿ ಸಾಮರ್ಥ್ಯ, ದೌರ್ಬಲ್ಯಗಳು, ಯುದ್ಧದ ಪ್ರಸ್ತಾಪ ಬಂದಾಗ ಯಾವ ದೇಶ ಬಲಿಷ್ಠ ಎಂಬ ಪ್ರಶ್ನೆಯೂ ಎದುರಾಗುತ್ತದೆ. ಆದ್ದರಿಂದ ಈ ವಿಡಿಯೋದಲ್ಲಿ 2 ದೇಶಗಳ ಶಕ್ತಿ ಸಾಮರ್ಥ್ಯ, ದೌರ್ಬಲ್ಯಗಳು ಮತ್ತು ಯುದ್ಧ ಸಂಭವಿಸಿದರೆ ಯಾವ ದೇಶ ಎಷ್ಟು ದಿನ ಯುದ್ಧ ಭೂಮಿಯಲ್ಲಿ ಉಳಿಯಬಹುದು ಎಂಬುದನ್ನು ಕಾದು ನೋಡಬೇಕಿದೆ.